ಈಗ ಏನು ವಿಷಯ ಏನು ಹಾಗೆ ಅಂದರೆ, ಈಗ ಕನೇರಿ ಸ್ವಾಮಿ, ಈ ಕನೇರಿ ಸ್ವಾಮಿ ಇವರ ಆರ್ ಎಸ್ ಎಸ್ ಮುಖಾಂತರ ಇವರು ಆರ್ ಎಸ್ ಎಸ್ಸಿನ ಜನ ಈ ಕನೇರಿ ಸ್ವಾಮಿಯನ್ನು ಮುಂದೆ ಮಾಡಿ ಈ ರಾಜ್ಯದಲ್ಲಿ ಏನೇ ಆಗಿ ಒಂದು ಕಮ್ಯುನಲ್ ಒಂದು ಫೀಲಿಂಗ್ಸ್ ತೊಗೊಂಬಂದು ಒಂದೇ ಒಂದು ಅಜೆಂಡಾ ಇಟ್ಕೊಂಡ್ಕೊಂಡು ಆ ಫೀಲಿಂಗ್ಸ್ ತೊಗೊಂಬಂದು ಕಮ್ಯುನಲ್ ಫೀಲಿಂಗ್ಸ್ ತೊಗೊಂಬಂದು ಸಮಾಜವನ್ನು ಒಡೆಯತಕ್ಕಂಥ ಕೆಲಸ ಮಾಡಲಿಕ್ಕೆ ಈ ಕನೇರಿ ಸ್ವಾಮಿಯನ್ನು ಬಿಟ್ಟಿದ್ದಾರೆ. ಇದರ ಹಿಂದೆ ಮುಖವಾಡ ಇರುವುದು ಆರ್ ಎಸ್ ಎಸ್ದೇ ಮಾತ್ರ. ನೋಡ್ರಿ, ಆರ್ ಎಸ್ ಎಸ್ ಸಿನ್ಸ್ ಇಟ್ಸ್ ಇನ್ಸೆಪ್ಷನ್ ಈ ದೇಶದ ಸಲುವಾಗಿ, ಈ ದೇಶದ ಒಂದು ಸ್ವಾತಂತ್ರ್ಯ ಸಲುವಾಗಿ ಆರ್ ಎಸ್ ಎಸ್ದವರು ಎಂದೂ ಭಾಗಿಯಾಗಿಲ್ಲ. ಅವ್ರು ಯಾವತ್ತೂ ಬಿಹೈಂಡ್ ದ ಕರ್ಟನ್ ಇದ್ದು ದೇ ಆರ್ ಗೋಯಿಂಗ್ ಟು ಸಿ, ದೇ ಹೆಲ್ಪ್ಡ್, ದೇ ಇಂಡೈರೆಕ್ಟ್ಲಿ ಹೆಲ್ಪ್ ದ ಬ್ರಿಟಿಷರ್ಸ್ ಇನ್ ಇಂಡಿಯಾ. ಅದು ತಮ್ಮೆಲ್ಲರಿಗೂ ಗೊತ್ತಿದೆ, ಆ ವಿಚಾರನ ಬರ್ತಲ್ಲ. ಲಿಬರ್ಟಿ, ಫ್ರೆಟರ್ನಿಟಿ ಆ್ಯಂಡ್ ಈಕ್ವಾಲಿಟಿ which have been enshrined in the Indian Constitution, these RSS people completely countering and they are working against to the liberty, fraternity and equality. ಈ ದೇಶದಲ್ಲಿ ಇರ್ತಕ್ಕಂಥ ಜನ ನಾವೆಲ್ಲರೂ ಭಾರತೀಯರು, ಇರ್ರೆಸ್ಪೆಕ್ಟಿವ್ ಆಫ್ ದೇರ್ ಕಾಸ್ಟ್, ಕ್ರೀಡ್, ರಿಲಿಜನ್. ಏರೇ ಇದ್ದಾಗ್ಯೂ ಕೂಡ ನಾವೆಲ್ಲರೂ ಭಾರತೀಯರು ಅಂತಕ್ಕಂಥ ಫೀಲಿಂಗ್ಸ್ ಅದು ಅವರು ಮಾಡಲಿಲ್ಲ. ಈ ಸದ್ಯಕ್ಕೆ ನಮ್ಮ ರಾಜ್ಯದಲ್ಲಿ ಈಗ ಇದನ್ನೇನು ತೆಗೆದಾರೆ ಪ್ರಿಯಾಂಕಾ ಖರ್ಗೆ ಅವರು, ಒರಿಜಿನಲ್ ಏನು ತೆಗೆದಿದ್ದಾರೆ ಪ್ರಿಯಾಂಕಾ ಖರ್ಗೆ ಅವರು, ಇಟ್ ಈಸ್ ವೆರಿ ಅಪ್ರೋಪ್ರಿಯೇಟ್ ಆ್ಯಂಡ್ ಸೂಟೇಬಲ್ ಇಶ್ಯೂ. ಎವ್ರಿ ಅಸೋಸಿಯೇಷನ್ ಮಸ್ಟ್ ಬಿ ರಿಜಿಸ್ಟರ್ಡ್ ಅಂಡರ್ ದಿ ಕಾನ್ಸ್ಟಿಟ್ಯೂಷನ್ ಅಂತ ಇದೆ. ಅವ್ರು ನಾವು ರಿಜಿಸ್ಟ್ರೇಷನ್ ಮಾಡೋದು ವಿಚಾರ ಮಾಡ್ತೇವೆ ಅಂತ ಹೇಳ್ತಾರೆ. ದಿಸ್ ಈಸ್ ನಾಟ್ ರೆಸ್ಪಾನ್ಸ್. ರಿಜಿಸ್ಟ್ರೇಷನ್ ಮಾಡಲೇಬೇಕು ಪ್ರತಿಯೊಂದು ಅಸೋಸಿಯೇಷನ್. ಇಟ್ ಮಸ್ಟ್ ಬಿ ಟ್ರಾನ್ಸ್ಪರೆಂಟ್. ತಾವೆಲ್ಲ ನೋಡ್ತಾ ಇದ್ದೀರಿ, ಇನ್ ದ ನೇಮ್ ಆಫ್ ರಿಲಿಜನ್, ಇನ್ ದ ನೇಮ್ ಆಫ್ ಗಾಡ್, crores of thousands of crores of rupees have been misappropriated, have been theft out by the so-called Rama Bhaktas. The RSS people, they are completely RSS and Vishwa Hindu Parishad. That Rama Janme Bhumi, that trust, it has been completely filled with the RSS and Vishwa Hindu Parishad. These people, they have theft the public money, public donation. It is highly unjustified. ಈ ದೇಶದಲ್ಲಿ ಜನ ದೇವರನ್ನೇ ನಂಬಿ ದೇವರ ಹತ್ತಿರ ಹೋಗಿ ತಮ್ಮದೇ ಆದಂಥ ಕಾಣಿಕೆಯನ್ನು ಅವರು ದೇವರಿಗೆ ಅರ್ಪಿಸ್ತಾರೆ. ಅದನ್ನೇ ಇವರು ಅದನ್ನು ತುಡುಗು ಮಾಡ್ತಾರಪ್ಪ ಅಂತಂದ್ರೆ ಈ ದೇಶದ ಪರಿಸ್ಥಿತಿ ಎಲ್ಲಿಗೆ ಬಂದಿದೆ? ಇದು ಇವತ್ತಿಂದಲ್ಲ, ಸಿನ್ಸ್ ಲಾಸ್ಟ್ ಹಂಡ್ರೆಡ್ಸ್ ಆಫ್ ಇಯರ್ಸ್ ಟುಗೆದರ್ ಎಲ್ಲೆಲ್ಲಿ ಪ್ರೈವೇಟ್ ಟ್ರಸ್ಟ್ಗಳಿದ್ದಾವೆ ಅಲ್ಲೆಲ್ಲ ತುಡುಗಾಗ್ತಾ ಇದ್ದಾವೆ. ಐ ಆಮ್ ಟೆಲಿಂಗ್ ದಿಸ್ ಥಿಂಗ್ ವಿತ್ ಕಂಪ್ಲೀಟ್ಲಿ ಅಥೆಂಟಿಕೇಟೆಡ್ ಎವಿಡೆನ್ಸ್. ಐ ಆಮ್ ಗೋಯಿಂಗ್ ಟು ಟೆಲ್. ಪ್ರತಿಯೊಂದು ಧರ್ಮ, ಪ್ರತಿಯೊಂದು ಪ್ರೈವೇಟ್ ಟ್ರಸ್ಟ್ಗಳೇನಿದ್ದಾವೆ ಅಲ್ಲಿ ಎಲ್ಲ ಏನು ಮ್ಯಾನೇಜ್ಮೆಂಟ್ನವ್ರು ಇದ್ದಾರೆ, ಆಲ್ಮೋಸ್ಟ್ ಆಲ್ ದೇ ಹ್ಯಾವ್ ಬೀನ್ ಫಿಲ್ಡ್ ವಿತ್ ವಿಶ್ವ ಹಿಂದೂ ಪರಿಷತ್ ಆ್ಯಂಡ್ ಆರ್ ಎಸ್ ಎಸ್ ಬ್ಯಾಕ್ಗ್ರೌಂಡ್. ಆರ್ ಎಸ್ ಎಸ್ ಮತ್ತು ವಿಶ್ವ ಹಿಂದೂ ಪರಿಷತ್ ಬ್ಯಾಕ್ಗ್ರೌಂಡ್ ಇದ್ದವರೇ ಆ ಟ್ರಸ್ಟನ್ನು ನೋಡ್ತಾ ಇದ್ದಾರೆ. ಆ ಟ್ರಸ್ಟ್ ಮುಖಾಂತರ ಪಬ್ಲಿಕ್ ಫಂಡ್, ಜನ ಕಾಣಿಕೆಯಾಗಿ ಕೊಟ್ಟಂಥ ದುಡ್ಡು, ಬೆಳ್ಳಿ, ಬಂಗಾರ, ವಜ್ರ, ವೈಡೂರ್ಯ ಏನು ಕೊಟ್ಟಿದ್ದಾರೆ ಎಲ್ಲನೂ ನೇರವಾಗಿ ತುಡುಗು ಮಾಡಿ ತಮ್ಮ ಮನೆಗೆ ತೊಗೊಂಡು ಹೋಗುವಂಥ ಒಂದು ದುಸ್ತರ ಪರಿಸ್ಥಿತಿ ಇಂಟರ್ನ್ಯಾಷನಲ್ ಇಶ್ಯೂ ಆಗಿಬಿಟ್ಟಿದೆ ಅದು ಈ ಸದ್ಯಕ್ಕೆ. ಇದು ಇವತ್ತಿಂದಲ್ಲ, ನಿನ್ನಿದಲ್ಲ, ಕಳೆದ 100 ವರ್ಷಗಳಿಂದ ದಿಸ್ ಸಿಸ್ಟಮ್ ಈಸ್ ಗೋಯಿಂಗ್ ವಿದೌಟ್ ಎನಿ ಫಿಯರ್ ಆರ್ ಫೇವರ್. ಯಾರ ಅಂಜಿಕೆನೂ ಯಾರಿರಲಿಲ್ಲ. ಅವ್ರದ್ದೇ ಟ್ರಸ್ಟ್, ಅವ್ರದ್ದೇ ದುಡ್ಡು, ಜನರ ದುಡ್ಡು ಎತ್ತಿ ಹಾಕ್ತಕ್ಕಂಥ ಕೆಲಸ ದೇಶದಲ್ಲಿ ಆಗ್ತದೆ. ಅದರ ಸಲುವಾಗಿ ಈ ಆರ್ ಎಸ್ ಎಸ್ ಅಂತಕ್ಕಂಥದ್ದು
ಸಂಸ್ಥೆಯನ್ನು ನೀವು ಬ್ಯಾನ್ ಮಾಡಲಿಕ್ಕೆ ಆಗದೆ ಇದ್ರೂ ಸಹಿತ ಇಟ್ ಮಸ್ಟ್ ಬಿ ರಿಜಿಸ್ಟರ್ಡ್ ಅಂಡರ್ ದಿ ಲಾ. ನೀವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿಕ್ಕೆ ಯಾಕೆ ಹಿಂದೆ ಮುಂದೆ ಮಾಡ್ತೀರಂದರೆ ಇದೇ ಉದ್ದೇಶ. ರಿಜಿಸ್ಟ್ರೇಷನ್ ಮಾಡಿದರೆ ಇಟ್ ಮಸ್ಟ್ ಬಿ ಅಕೌಂಟೇಬಲ್, ದಿಸ್ ಮಸ್ಟ್ ಬಿ ಅಡಿಟೇಬಲ್. ಸೊ ಅದರ ಸಲುವಾಗಿ ಈ ಎಲ್ಲ ವಿಚಾರಗಳನ್ನು ಗಮನಕ್ಕೆ ತಗೊಂಡು ಪ್ರಿಯಾಂಕಾ ಖರ್ಗೆ ಅವರು ಇದನ್ನು ಮೊದಲಿನಿಂದನ ಹೋರಾಟ ಮಾಡ್ತಾನೆ ಇದ್ದಾರೆ. RSSದವರು ರಿಜಿಸ್ಟರ್ ಮಾಡಿ ಅಂತೇಳಿ. ಸೊ ಮುಂದುವರೆದು ಈ ದೇಶದಲ್ಲಿ RSS ಪ್ರಮುಖರು, BJP ಪ್ರಮುಖರು ಏನು ಈ ದೇಶದಲ್ಲಿ ಇದ್ದಾರೆ, ಅವ್ರೇನು ಬೋಧನಾ ಮಾಡ್ಕೊತಿರ್ತಾರೆ, ಭಾಷಣ ಮಾಡ್ತಾರೆ. ಅವ್ರು ತಮ್ಮ ಎಲ್ಲ ಮಕ್ಕಳನ್ನು ಫಾರಿನ್ ಕಂಟ್ರೀಸಿಗೆ ಕಳಿಸ್ಲಿಕ್ಕೆ. ಆದರೆ ಈ ದೇಶದಲ್ಲಿ ಕೇವಲ ಬಡವರ ಮಕ್ಕಳು, ಕೇವಲ ಶೋಷಿತ ವರ್ಗದವ್ರ ಮಕ್ಕಳೇ RSSನಲ್ಲಿ ಸೈನಿಕರಾಗಿ ದುಡಿತಾರೆ. ಇಂಥ ಒಂದು ದುಸ್ಥಿತಿ ಅದ. ಇಂಥ ಒಂದು ಈಗ ಈ ಒಂದು ಪರಿಸ್ಥಿತಿ ಒಳಗೆ ಈ ಕನೇರಿ ಸ್ವಾಮಿ ಇವ್ರು ಏನು ಕಾರ್ಯಸ್ಥಾನ ಮಾಡಿದ್ದಾರೆ ಏನಿಲ್ಲ ತಮ್ಮೆಲ್ಲರಿಗೆ ಗೊತ್ತಿದೆ. ಕನೇರಿ ಸ್ವಾಮಿ ಬಗ್ಗೆ ನಾವು ಇಷ್ಟು ಮಾತ್ರ ಹೇಳ್ತೀವಿ, ಅವರು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಸಮಾಜದಲ್ಲಿ ಏನಾದರೂ ವಿಷ ಬಿತ್ತನೆ ಮಾಡ್ತಕ್ಕಂಥ ಕೆಲಸ ಅವರು ಮಾಡಿದ್ರೆ ಸಮಾಜ ಅವರನ್ನು ಸಹಿಸಿಕೊಳ್ಳಿಕ್ಕೆ ಶಕ್ಕಿಲ್ಲ. ಬಸವಾದಿ ಶರಣರಾಗಲಿ, ಈ ಪ್ರೋಗ್ರೆಸಿವ್ ಅಸೋಸಿಯೇಷನ್ದವರೇ ಆಗಲಿ, ನಾವೆಲ್ಲರೂ ಸೇರಿಕೊಂಡು ಅವರಿಗೆ ನಮ್ಮದೇ ಆದಂಥ ಒಂದು ಪಾಠವನ್ನು ಕಲಿಸ್ತೇವೆ. ಅವರು ಸುಧಾರಣೆ ಆಗದೇ ಇದ್ದರೆ ಅವರಿಗೆ ನಾನು ಈ ಎಲ್ಲ ಸಂಘಟನೆ ಮೂಲಕ ನಾ ಎಚ್ಚರಿಕೆ ಕೊಡ್ತೇನೆ. ಅವ್ರು ಏನಾದರೂ ತಿಳ್ಕೊಂಡಿದ್ರಪ್ಪ ಅಂತಂದ್ರೆ ನಾನು ಏನದಲ್ಲ ಸೇಂಟ್ ಅದೇನೆ, ಸಾಧು ಇದ್ದೇನೆ, ನನ್ನ ಬಗ್ಗೆ ಎಲ್ಲರಿಗೆ ಪೂಜೆ ಭಾವನೆ ಇದೆ ಇರಬೇಕು ಅಂತೇಳಿ ಏನಾದ್ರು ತಿಳ್ಕೊಂಡು ತಪ್ಪದ. ಅವರು ಸಮಾಜದಲ್ಲಿ ವಿಷ ಬಿತ್ತತಕ್ಕಂಥ ಕೆಲಸ ಮಾಡ್ಲಿಕ್ಕತ್ತಿದ್ದಾರೆ. ಕಳೆದ 1.5-2 ವರ್ಷದಿಂದ ನೋಡ್ತಾ ಇದ್ದೇನೆ ಅವರ ಚಲನವಲನ, ಅವ್ರ ಚಟುವಟಿಕೆ ನೋಡಿದ್ರೆ ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡತಕ್ಕಂಥ ಕೆಲಸ ಆ ಕನೇರಿ ಶ್ರೀಗಳು ಮಾಡ್ಲಿಕ್ಕತ್ತಾರೆ. ಇದು ಅನ್ಎಕ್ಸೆಪ್ಟೇಬಲ್. ಇದನ್ನು ನಾವು ಸಹಿಸುವುದಿಲ್ಲ. ಅವರು ಬಿಜಾಪುರ ಜಿಲ್ಲೆಯವರೇ ಇದ್ದದರಿಂದ ಬಿಜಾಪುರ ಜಿಲ್ಲೆಗೆ ಅವರು ನೇರವಾಗಿ ಬಂದು ಯಾವುದೇ ಸಭೆ ಸಮಾರಂಭಕ್ಕೆ ಬಂದರೆ ಅವ್ರ ಸಭೆ ಸಮಾರಂಭಗಳನ್ನು ಸಹಿತ ನಾವು ಎಲ್ಲ ಪ್ರಗತಿಪರ ಸಂಘಟನೆಯದವರು, ಅಹಿಂದಾದವರು, ಕಾಂಗ್ರೆಸ್ನವರು ಎಲ್ಲರೂ ಸೇರಿಕೊಂಡು ಒಮ್ಮತದಿಂದ ಅದನ್ನು ಬಹಿಷ್ಕಾರ ಮಾಡ್ತೇವೆ, ವಿರೋಧ ಮಾಡ್ತೇವೆ ಅಂತಕ್ಕಂಥ ಎಚ್ಚರಿಕೆಯನ್ನು ಕೊನೆಯದಾಗಿ ತಮ್ಮ ಮೂಲಕ ಕೊಡಲಿಕ್ಕೆ ನಾನು ಇಷ್ಟಪಡ್ತೀನಿ. ಥ್ಯಾಂಕ್ ಯು. ನಾನು ನನ್ನ ಅಭಿಪ್ರಾಯ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. RSS ಇದು ಬಸವಣ್ಣವರ ವಿರೋಧಿ ಮತ್ತು RSS BJPಗಿಂತ ಭ್ರಷ್ಟಾಚಾರಿ ಮತ್ತು RSS ಒಂದು ಚಾರಿತ್ರಹೀನ ಸಂಘಟನೆ. ಇದಕ್ಕೆಲ್ಲ ಪುಷ್ಟಿಯಾಗಿ ಬಸವಣ್ಣವರು ಏನು ಪ್ರತಿಪಾದನೆ ಮಾಡಿದ್ರು, ಅಸ್ಪೃಶ್ಯತೆ ವಿರೋಧಿ ಮತ್ತು ಸಮಾನತೆ ಬಗ್ಗೆ ಹೇಳಿದ್ರು ಮತ್ತು ಲಿಂಗ ಸಮಾನತೆ ಇರಬೇಕಂತ ಹೇಳಿದರು. ಇದನ್ನೆಲ್ಲರ ವಿರೋಧವಾಗಿ ಸ್ವತಃ ಮೋಹನ್ ಭಾಗವತ್ ಅವರು ಸಮಾನತೆ ಬಗ್ಗೆ ಎಂದೂ ಮಾತಾಡಿಲ್ಲ. ಮುಂದುವರೆದು ಹೆಣ್ಣು ಮಕ್ಕಳು ಮನೆಯಲ್ಲೇ ಇರಬೇಕು, ಗಂಡು ಮಕ್ಕಳು ಮಾತ್ರ ಮನೆ ಹೊರಗಡೆ ಹೋಗಿ ದುಡಿಬೇಕು ಅಂತ ಲಿಂಗ ತಾರತಮ್ಯವನ್ನು ಇವರು ಪ್ರತಿಪಾದನೆ ಮಾಡಿದ್ದಾರೆ. ಮತ್ತೆ ಎಂದೂ ಅವರು ಅಸ್ಪೃಶ್ಯತೆ ನಿವಾರಣೆ ಬಗ್ಗೆ ಕಾರ್ಯಕ್ರಮ ಇಲ್ಲ, ಮಾತನಾಡೋದಿಲ್ಲ. ಬಸವಣ್ಣವರು ಇವ ನಮ್ಮವ ಇಂದ ಎನಿಸರಯ್ಯ ಅಂತ ಅವ್ರು ಹೇಳಿದರು. ಇವ್ರು ಹೇಳ್ತಾ ಇದ್ದಾರೆ ಇವ ನಮ್ಮವನಲ್ಲ ಅಂತ ಇವ್ರು ಹೇಳ್ತಾ ಇದ್ದಾರೆ. ಹಾಗೆ ಎಂದೂ ಇವರು ರೈತರ ಬಗ್ಗೆ ಮಾತಾಡೋದಿಲ್ಲ, ನಿರುದ್ಯೋಗ ಬಗ್ಗೆ ಮಾತಾಡೋದಿಲ್ಲ, ಭ್ರಷ್ಟಾಚಾರ ಬಗ್ಗೆ ಮಾತಾಡೋದಿಲ್ಲ. ಇವತ್ತು ಭಾರತದಲ್ಲಿ ಪ್ರಪ್ರಥಮವಾಗಿ ಜೈಲಿಗೆ ಹೋದ ಮುಖ್ಯಮಂತ್ರಿ BJPಯವರು ಯಡಿಯೂರಪ್ಪ. ಅದ್ರ ಬಗ್ಗೆ ಎಂದೂ ಭ್ರಷ್ಟಾಚಾರ ವಿರೋಧಿ ಮಾತಾಡಿಲ್ಲ. ಇವತ್ತು ರೆಡ್ಡಿ ಈ ನಾಡನ್ನೇ ಲೂಟಿ ಹೊಡೆದಿದ್ದ ಆ ರೆಡ್ಡಿ ಇವತ್ತು BJP ಸೇರಿದ್ದಾರೆ. ಅದರ ಬಗ್ಗೆ RSS ಮೋಹನ್ ಭಾಗವತ್ ಮಾತಾಡೋದಿಲ್ಲ. ಕೇವಲ ಇವರು ನಮ್ಮ ಹಿಂದುಳಿದ ವರ್ಗದ ಯುವಕರನ್ನ, ನಮ್ಮ ಅಹಿಂದ ವರ್ಗದ ಯುವಕರನ್ನ, ದಲಿತರನ್ನ ಇವರು ಒಂದು ಜಾತಿ ನಡುವೆ ವೈಷಮ್ಯವನ್ನು ಹುಟ್ಟಿಸಿ ಅವರನ್ನ ಬಲಿಪಶುಗಳಾಗಿ ಮಾಡ್ತಾ ಇದ್ದಾರೆ. ನಾವು ಬಲಿಪಶು ಆಗ್ತಾ ಇದ್ದೇವೆ. ಅದರ ಅಧಿಕಾರದ ಲಾಭ ಮೇಲ್ವರ್ಗದವ್ರು ಪಡಿತಾ ಇದ್ದಾರೆ. RSS ಈ ಬಗ್ಗೆ ವಿಚಾರ ಮಾಡಬೇಕು. ಈಗಾಗಲೇ ಹಿರಿಯರು ಹೇಳಿದಾಗೆ ಎಲ್ಲ ಅವ್ರ ಮನೆಯಲ್ಲಿ ಕುಟುಂಬದಲ್ಲಿ ಸಾಕಷ್ಟು ಉನ್ನತ ಶಿಕ್ಷಣವನ್ನು ಪಡಿತಾ ಇದ್ದಾರೆ. ಆ
ಆಮೇಲೆ ಅಯೋಧ್ಯ ಇದರಲ್ಲಿ ಏನು ಲೂಟಿ ಹಗರಣದಲ್ಲಿ ಸ್ವತಃ ಕರ್ನಾಟಕದ ಮೂಲದವರೇ ಅಲ್ಲಿದ್ದಾರೆ, ಕರ್ನಾಟಕ ಮೂಲದವರೇ ಇದ್ದಾರೆ ಅಲ್ಲಿ, ಅದರಲ್ಲಿ ಸಿಕ್ಕಾಕೊಂಡವ್ರು. ಅವರು ಬಿಜಾಪುರದಲ್ಲಿ ಕೂಡ ಕೆಲಸ ಮಾಡಿದ್ರು. ಅವರು ಗೋಪಾಲ್ ರಾವ್ ಬಿಜಾಪುರದಲ್ಲಿ ಕೆಲಸ ಮಾಡಿ ಹೋದವರು ಅವರು. ಇಲ್ಲಿ ಕರ್ನಾಟಕ, ಇಲ್ಲಿ ಶಿರ್ಸಿ ಮೂಲದವರು. RSS ಭ್ರಷ್ಟಾಚಾರ ಮೂಲ ಕರ್ನಾಟಕದಲ್ಲಿ ಇದೆ. ಯಡಿಯೂರಪ್ಪ ಜೈಲ್ಗೆ ಹೋಗಿದ್ದಾರೆ. ಹೀಗಾಗಿ ಇವರು ಚಾರಿತ್ರ್ಯ ಬಗ್ಗೆ ಹೇಳ್ತಾರೆ. ಏನ್ ಚಾರಿತ್ರ್ಯ ಇವರು? ಆಮೇಲೆ ಬೇರೆದವ್ರಿಗೆಲ್ಲ ಹಿಂದುತ್ವ ಹೇಳ್ತಾರೆ. ಸ್ವತಃ ಮೋಹನ್ ಭಾಗವತ್ ಅವರ ಕುಟುಂಬದ ಕುಡಿ ಉರ್ಮಿಳಾ ಮಾತೋಂಡ್ಕರ್ ಮುಸ್ಲಿಮರನ್ನ ಮದುವೆ ಆಗಿದ್ದಾರೆ. ಏನ್ ಹಿಂದುತ್ವದ ಪಾಠ ಹೇಳ್ತಾರೆ ಇವರು? ಆ ಮುಸ್ಲಿಮರ ಇವನ ಹೆಸರು ಮೊಹಸಿನ್ ಅಖ್ತರ್ ಮೀರ್. ಉರ್ಮಿಳಾ ಮಾತೋಂಡ್ಕರ್ ಇವರ ಕುಟುಂಬದ ಹುಡುಗಿ. ಮಂದಿ ಹೇಳ್ತಾರೆ ಹಿಂದುತ್ವ. ಇವರು ಒಬ್ಬರೇ ಅಲ್ಲ, ಹೀಗೆ ಸಾಕಷ್ಟು. ಅಶೋಕ್ ಸಿಂಘಾಲ್ ಅವರ ಮನೆತನದ ಹುಡುಗಿ ಮುಸ್ಲಿಮರು ಮದುವೆ ಆಗಿದ್ದಾಳೆ. ಅದ್ವಾನಿ ಅವರ ಮಗಳು ಮುಸ್ಲಿಮರು ಮದುವೆ ಆಗಿದ್ದಾಳೆ. ಮುರಳಿ ಮನೋಹರ್ ಜೋಶಿ ಅವರ ಮಗಳು ಮುಸ್ಲಿಮರು ಮದುವೆ ಆಗಿದ್ದಾಳೆ. ಇದನ್ನೆಲ್ಲ ಮುಚ್ಚಿಟ್ಟು ನೀವು ಬೇರೆದವ್ರಿಗೆ ಮಾತ್ರ ಹಿಂದುತ್ವ, ನಿಮಗಿಲ್ಲ. ನಿಮಗೆ ಹಿಂದುತ್ವ ಇದು RSS ಹಿಂದುತ್ವ, ಢೋಂಗಿ ಹಿಂದುತ್ವ. ನಿಮಗೆ ಎಲ್ಲ ಹಿಂದೂಗಳ ಬೆಂಬಲ ಇಲ್ಲ. ಕಳೆದ ಚುನಾವಣೆಯಲ್ಲಿ ನೀವು ಬೆಂಬಲ ಪಡಿಸುವಂತ ಬಿಜೆಪಿಗೆ ಬಂದಿದ್ದು ಕೇವಲ 31-32% ಮತಗಳು. ಹಾಗಾದ್ರೆ ಮಿಕ್ಕಿದೆಲ್ಲ ನಿಮ್ ವಿರೋಧನೇ ಇದಾವಲ್ಲ. ಎಲ್ಲಾ ಹಿಂದೂಗಳ ಬೆಂಬಲ ಎಲ್ಲಿದೆ ನಿಮಗೆ? 30-32% ವೋಟಿಂಗ್ ಬಿಟ್ರೆ ವಿರೋಧ ನಿಮ್ ವಿರೋಧನೇ ಇದ್ದಾರೆ. ಆಮೇಲೆ ಎಲ್ಲ ಹಿಂದೂಗಳ ಬಗ್ಗೆ ಮಾತಾಡುವಂತ ಪೌರ ಪಟಾಣಿ ನಿಮ್ಗೆ ಕೊಟ್ಟವ್ರು ಯಾರು? ನಾವು ಹಿಂದೂಗಳಲ್ಲಿ ಎಲ್ಲ ಕುಂತವ್ರು ಎಲ್ಲ ಹಿಂದೂಗಳೇ ಇದೀವಿ. ನಮ್ಮ ಮೇಲೆ ಭಾಷೆ ಮಾಡಕ್ ನೀವು ಯಾರು? ನಮ್ಮ ಪರವಾಗಿ ಮಾತಾಡೋರು ನೀವು ಯಾರು? ಅದಕ್ಕಾಗಿ ನೀವು ಡೋಂಗಿ ಹಿಂದುತ್ವ ಬಿಡಿ. ಇದು ಬಸವಣ್ಣವ್ರ ನಾಡು. ಇಲ್ಲಿ ಬಸವಣ್ಣನ ಅಸ್ತಿತ್ವವನ್ನೇ ಪ್ರಶ್ನೆ ಮಾಡುವಂತ ಕೆಲಸ ನೀವು ಮತ್ತೊಬ್ಬರ ಮೂಲಕ ಮಾಡ್ತಾ ಇದ್ದೀರಿ. ಇದು ಜನರಿಗೆ ಗೊತ್ತಾಗ್ತಾ ಇದೆ. ಲಿಂಗಾಯತ ಧರ್ಮ ಸಮಾನತೆಯನ್ನು ಹೇಳಿದಂಥದ್ದು, ನೀವು ಸಮಾನತೆ ಬಗ್ಗೆ ಎಂದೂ ಮಾತಾಡೋದಿಲ್ಲ. ನಿಮ್ಮ ಮಾತಿಗೆ ಮರಳಾಗಿ ಸಾಕಷ್ಟು ಹಿಂದೂ ಹುಡುಗರು ಬಲಿಪಶುರಾಗಿದ್ದಾರೆ. ನಿಮ್ಮ RSS ಮುಖಂಡ ಮನೆಯಲ್ಲಿ ಯಾರೂ ಹುತಾತ್ಮ ಆಗಿಲ್ಲ. ಯಾರೂ ಹಿಂದೂ ಮುಸ್ಲಿಂ ಗಲಾಟೆಗಳಾದಾಗ ಮುಂದೆ ಬರೋದಿಲ್ಲ. ಎಲ್ಲ ಈಗಾಗಲೇ ಸಿಕ್ಕಂತ ನಿಮ್ಮ ಎಲ್ಲ ಏನು ಉದ್ರೇಕಕಾರಿ ಭಾಷಣಗಳನ್ನು ಕೇಳಿ ಎಲ್ಲ ಹತ್ಯೆ ಆದವರೆಲ್ಲ ಹಿಂದೂ ಹುಡುಗರೆ. ನಿಮ್ಮ ಗೋರಕ್ಷೆ ಅಂತೇಳಿ ಉಗ್ರವಾದ ಭಾಷಣ ಕೇಳಿ ತಡೀಲಿಕ್ಕೆ ಹೋದಂತ ಶಿವ ಉಪ್ಪಾರ್ ಒಬ್ಬ ಹಿಂದೂ ಹುಡುಗ. ಶಿವಮೊಗ್ಗದಲ್ಲಿ ಹರ್ಷ ಕೊಲೆ ಆಯ್ತು, ಒಬ್ಬ ಹಿಂದೂ ಹುಡುಗ. ಬಡವ್ರ ಮಕ್ಕಳವರೆಲ್ಲ ಹರ್ಷ ಅಂತಂದೆ ರಸ್ತೆ ಪಕ್ಕದಲ್ಲಿ ಹೋಟೆಲ್ ಇಟ್ಕೊಂಡು ಉಪಜೀವನ ಮಾಡ್ತಾರೆ. ಶಿವ ಉಪ್ಪಾರ್ ಒಂದು ಸಣ್ಣ ಬಡತನ ಹುಡುಗ. ಹಿಂಗೆಲ್ಲ ಬಡವರನ್ನ ಬಲಿ ತೆಗೆದುಕೊತ್ತಂತ ಯಾವ್ದಾದ್ರು ಸಂಘಟನೆ ಈ ದೇಶದಲ್ಲಿ ಇದ್ರೆ ಅದು RSS. ಅದಕ್ಕಾಗಿ ಇದು ನಿಮ್ಮ ಯಾವುದೇ ಹಿಂದುತ್ವ ನಡೆಯೋದಿಲ್ಲ. ಕರ್ನಾಟಕದಲ್ಲಿ ವಿಶೇಷವಾಗಿ ಇದು ಬಸವಣ್ಣ ನೋಡಿ ಇಲ್ಲಿ ಜಾಗೃತವಾದಂತ ಜನ ಇದೆ. ಅದಕ್ಕೆ ನೀವು ಮೋಹನ್ ಭಾಗವತ್ ಅವರು ಮೊದಲಿಂದ ನೀವು ಎಲ್ಲಾ ಕಡೆ ಪ್ರಚಾರ ಮಾಡಿ ಬಂದು ಬಸವಣ್ಣವ್ರ ನಾಣ್ಣಲ್ಲಿ ಬಂದು ನಾ ಇಲ್ಲಿಂದ ಸಿದ್ಧಾಂತ ಪ್ರೇರಣೆ ಆಗ್ತೀನಿ ಅಂತ ಹೇಳ್ತಿದ್ರಿ ಮೊದಲು. ಈಗೇನ್ ಮಾಡ್ತಾ ಇದ್ರಿ? ಬಸವಣ್ಣವ್ರ ಸಿದ್ಧಾಂತವನ್ನೇ ಕೊಲೆ ಮಾಡ್ಲಿಕ್ಕೆ ಹೋಗ್ತಾ ಇದ್ರಿ. ಇದು ಅಕ್ಷಮ್ಯ ಅಪರಾಧ, ತಪ್ಪು ಅಂತ ನನ್ನ ಅಭಿಪ್ರಾಯ ವ್ಯಕ್ತಪಡಿಸ್ತೇನೆ. ಮುಚ್ಚಿ ಹಾಕ್ಬೇಕಂತ ಹೇಳಿ ಸತತ ಪ್ರಯತ್ನವನ್ನ ಮಾಡ್ತಾ ಇದೆ. ನಾನು ಹಿಂದಿನ ಸಂದರ್ಭದಲ್ಲಿ ಹೇಳೇನಿ, ಒಂದು ಟೂಲ್ ಕಿಟ್ ಮಾಡಿ ಅದು ಮಾಡ್ತಾ ಇದೆ ಅಂತಕ್ಕಂಥದ್ದು ಬೇರೆ ಬೇರೆ ರೂಪದಲ್ಲಿ. ಇವತ್ತು ಚಲನಚಿತ್ರ ಬಂತು, ಒಂದು ಶರಣರ ಶಕ್ತಿ ಅಂತ ಹೇಳಿ, ಒಂದು ವಚನ ದರ್ಶನ ಪುಸ್ತಕ ಅಂತ ಬಂತು. ಆಮೇಲೆ ಕೆಲವೊಬ್ರು ಆರ್ಟಿಕಲ್ ಬರೀತಾರೆ ಡೈಲಿ, ಅಲ್ಲೆಲ್ಲೋ ಲಂಡನ್ದಾಗ ಕೂತು ಎಲ್ಲ ಹಂಜು ಮತ್ತೆ ಎಲ್ಲ ಬೇರೆ ಬೇರೆ ಇದಾರು ಮರ್ಜಿ ಅಂತ ಹೇಳಿ. ಮತ್ತೆ ಇವರು ಈ ಒಬ್ಬ ಕನ್ನೇರಿ ಬಾಪುಗೌಡ ಇವನು ಬಸವಾದಿ ಶರಣರ ಒಂದು ದಯದಿಂದ ಇವತ್ತು ಸ್ವಾಮಿಯಾಗಿದ್ದಾನೆ. ಇವತ್ತು ಇವನಿಗೆ ಇದು ಯಾವುದೇ ಇವನು ಹೇಳ್ತಕ್ಕಂಥ ಸನಾತನ ಧರ್ಮದ ಒಂದು ಯಾವುದೇ ಒಂದು ಮಠಕ್ಕೆ ಹೋಗಿ ಸ್ವಾಮಿ ಆಗ್ಲಿ ನಾನು ನೋಡ್ತೀನಿ, ಸಾಧ್ಯನೇ ಇಲ್ಲ. ಇವ್ ಬಸವಣ್ಣನ ದಯೆಯಿಂದ, ಬಸವಣ್ಣನ ತತ್ವದಿಂದ, ಬಸವಣ್ಣನ ಮಠಕ್ಕೆ ಇವನೊಬ್ಬ ಸ್ವಾಮಿಯಾಗಿದ್ದಾನೆ. ನಿನ್ನೆ ಹೇಳ್ತಾನೆ, ಏನೋ ದೊಡ್ಡವ್ರಿಗೆ ಬೈದ್ರೆ, ಅವನೇ ಹೇಳಿದ ಮಾತು, ದೊಡ್ಡವ್ರಿಗೆ ಬೈದ್ರೆ ದೊಡ್ಡವ್ರು ಆಗ್ತಾರಂತ. ಅದನ್ನ ತಾನೇ ಮಾಡ್ತಾ ಇದ್ದಾನೆ. ಇವತ್ತು ಬಸವಣ್ಣವ್ರನ್ನ, ಬಸವಾದಿ ಶರಣರನ್ನ ಅವರಿಗೆ ಅವಮಾನ ಮಾಡ್ತಕ್ಕಂಥದ್ದು, ಅವರ ವಚನಗಳನ್ನು ತೀರ್ಚತಕ್ಕಂಥದ್ದು, ಅರ್ಧಂಬರ್ಧ ಹೇಳಿ ಜನರನ್ನ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಅವನು ಮಾಡ್ತಾ ಇದ್ದಾನೆ. ಹಂಗೆ ಹೇಳಿ ದೊಡ್ಡ ಆಗ್ಬೇಕಂತ ಅವನೇ ಪ್ರಯತ್ನ ಮಾಡ್ತಾ ಇದ್ದಾನೆ. ಈಗ ಬಸವಣ್ಣನ ಒಂದು ಮಠದಿಂದ ಅನ್ನ ತಿಂತಾ ಇದ್ದಾನೆ, ಅವನು ಅನ್ನ ತಿಂದು ಇದೆಲ್ಲ ಮಾಡ್ತಾ ಇದ್ದಾನೆ. ಅದಕ್ಕೆ ಮೊನ್ನೆ ಎಲ್ಲೋ ನಾವು ಸೋಷಿಯಲ್ ಮೀಡಿಯಾದಾಗ ನೋಡಿದೆ, ವಾಜಪೇಯಿ ಅವ್ರು ಹೇಳಿದ್ರಂತ, ಇದು ನಮ್ಮ ನಾಯಿ ನಮಗ ಬಗಳಕತ್ತದ ಅಂದ್ರೆ ಬಾಜುಕಿನ ಮನೆಯವ್ರು ಏನಾರ ಸ್ಪೆಷಲ್ ಏನಾರ ಹಾಕಿರ್ಬೇಕು ಅಂತ ಹೇಳ್ಕೊಂಡ ನಾನು ನೋಡಿದೆ, ಬಹಳಷ್ಟು ಇತ್ತು. ಹಾಗಾಗಿ ಈ ರೀತಿ ನಮ್ಮ ಬಸವಣ್ಣವರ ಅನ್ನ ತಿಂದು ಬಸವಣ್ಣವ್ರ ವಿರುದ್ಧ ಮಾತನಾಡ್ತಕ್ಕಂಥದ್ದನ್ನ ನಾವು ಖಡಾಖಂಡಿತವಾಗಿ ಖಂಡಿಸ್ತೇವೆ. ಅವನು ಏನಾದರೂ ಸ್ವಲ್ಪನಾದರೂ ಅವನಲ್ಲಿ ಬಸವಣ್ಣ ತತ್ವ ಒಂದ್ ಸ್ವಲ್ಪನಾದರೂ ತಲೆಗೆ ಹೋಗಿದ್ರೆ ಈಗಲೇ ಕೂಡಲೇ ಅವನು ಈ ಒಂದು ಕೆಟ್ಟ ಕೆಲಸವನ್ನ, ಇವತ್ತೇನಂದ್ರೆ RSSನವರು ಯೂಸ್ ಆ್ಯಂಡ್ ಥ್ರೋ ಟಿಶ್ಯೂ ಪೇಪರ್ ಮಾಡಿ ಒಗಿತಾರೆ ಇವನ್ನ. ಹಿಂದೊಮ್ಮೆ ಶಿವಾನಂದ ಸ್ವಾಮಿ ಅಂತೇಳಿ ಗದಗದಿಂದ ಅವನ ಅದು ವಚನ ದರ್ಶನ ಪುಸ್ತಕದಾಗ
ಈ BL ಸಂತೋಷ್ ಅವರು ಎಲ್ಲಾ ಕಡೆ ಅಡ್ಡಾಡಿ ಬಿಡುಗಡೆ ಮಾಡಿ ಏನೇನೋ ಮಾಡಿದ್ರು, ಅವನ ಕಡೆಯಿಂದ ಕೆಲಸ ಆಗ್ಲಿಲ್ಲ, ಅವನ್ನ ಕಿತ್ತು ಹೋದ್ರು. ಅದೇ ರೀತಿ ಕನ್ನೇರಿ ಸ್ವಾಮಿ, ಕನ್ನೇರಿ ಬಾಪುಗೌಡ ಇವನ್ನ ಬಳಸ್ಕೊಂಡು ಇವ್ರೇನ್ ಮಾಡ್ತಾ ಇದ್ದಾರೆ, ನಮ್ಮ ಬಸವಣ್ಣವ್ರಿಗೆ ಒಂದು ತತ್ವಕ್ಕೆ ಅಪಚಾರ ಮಾಡೋದು. ಮುಂದೊಂದ್ ದಿನ ಏನಂದ್ರೆ ಈಗ ಅದನ್ನು ಪ್ರಾರಂಭ ಆಗಿದೆ. ಬಸವಣ್ಣವರೇ ಇರ್ಲಿಲ್ಲ. ಮೊನ್ನೆ ಒಬ್ಬ ಇಲ್ಲಿ ಬಿಜಾಪುರದ ಒಬ್ಬ ಶಾಣೆ ಹೇಳಕತ್ತಿದ್ದ, ಬಸವಣ್ಣವರು ವಚನಗಳು ಬರ್ದಿಲ್ಲ, ಬಸವಾದಿ ಶರಣರು ವಚನ ಹಂಗ್ ಬರ್ದ್ರು ಅಂತ. ಅರೆ ಮಿಸ್ಟರ್, ನಿಮ್ಮ ರಾಜ್ಯಾಧ್ಯಕ್ಷ ಹಾಗೂ ಮಾಜಿ ಮುಖ್ಯಮಂತ್ರಿಗಳ ಮೊನ್ನೆ ಒಂದು ಶರಣ ಸಾಹಿತ್ಯ ಪರಿಷತ್ನಾಗೆ ಹೇಳ್ಯಾರ, ಹೋಗಿ ಕೇಳ್ಕೊಂಬಾ. ಎಷ್ಟು ವಚನಗಳನ್ನ ಯಾರು ನಾಶ ಮಾಡಬಾರ್ದು, ಮಾಡ್ಲಿಕ್ಕೆ ಬಿಡಂಗಿಲ್ಲ ಅಂತ ಹೇಳ್ಕೊಂಡ. ಹಂಗಾಗಿ ಈ RSS ಪ್ರಭಾವಿತರು ಏನಾಗಿದ್ದಾರೆ, ಇವರೆಲ್ಲ RSS ಏನ್ ಮಾಡ್ತಾ ಇದೆ ಅಂದ್ರೆ, ಈ ನಮ್ಮ ಬಟ್ಟನ್ನೇ ನಮ್ಮ ಕಣ್ಣ ಸುಸ್ತಾರ ಅವ್ರು. ನಮ್ಮ ಲಿಂಗಾಯತರನ್ನೇ, ನಮ್ಮ ಒಂದು ಹಿಂದುಳಿದ ವರ್ಗದವರನ್ನೇ ಬಳಸ್ಕೊಂಡು ನಮ್ಮ ಒಂದು ಸಂಸ್ಕೃತಿಯನ್ನ ಹಾಳು ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ಎಲ್ಲ ಪುಣ್ಯಾತ್ಮರು, BJP ನಾಯಕರು ಆಗ್ಲಿ, ಯಾರೇ ನಮ್ಮ ಜನರಾಗ್ಲಿ, ಅವ್ರು ಎಲ್ಲಿಂದ ಬಂದ್ರು, ಅವ್ರ ಮೂಲ ಏನು, ಅವ್ರ ಬಸವಣ್ಣ ಅಂದ್ರೆ ಏನು ಮೊದಲು ಅವ್ರು ತಿಳ್ಕೊಬೇಕು. ಅದನ್ನ ಮಾರ್ಕೋಬಾರ್ದು, ತಮ್ಮ ಆತ್ಮ ಸಾಕ್ಷಿಯನ್ನ ಮಾರ್ಕೋಬಾರ್ದು. ಹಂಗಾಗಿ ಕನ್ನೇರಿ ಸ್ವಾಮಿ ದೊಡ್ಡ ಹೇಳ್ತಾನ. ಈಗಾಗ್ಲೇ ಅವಂದು ನೋಡ್ರಿ ನೀವು, ಅವ ಈಗ ವಯಸ್ಸು ಒಂದು 70 ಆಗಿರ್ಬೇಕನ್ಸ್ತತೆ. ಅವನ್ನ ಇದಕ್ಕೊಂದು ಮರಿ ಮಾಡಿದ್ದವ. ಅವ ಎಲ್ಲಿ ಹೋದ ಯಾರಿಗೂ ಗೊತ್ತಿಲ್ಲ, ಹೆಂಗದ ಏನಂತ. ಆಮೇಲೆ ಇವತ್ತು ಗೌರವಯುತವಾಗಿ ಒಬ್ಬನ ನೆಕ್ಸ್ಟ್ ಮರಿ ಮಾಡ್ಬೇಕಿಲ್ಲ, ಮಠಕ್ಕೆ ಮಾಡ್ಬೇಕಿಲ್ಲ, ಅದು ಮಾಡ್ತಾ ಇಲ್ಲ. ಮತ್ತ ಇವನ ಕನ್ನೇರಿ ಸ್ವಾಮಿ ಮಠದ ಲೆಕ್ಕ ಪತ್ರಗಳು ಕೂಡ ಎಲ್ಲ ಗದ್ದಲ ಅದಾವ. ಇವತ್ತು ರೈತರ ಬಗ್ಗೆ ಏನೇನೋ ದೊಡ್ಡ ಕೆಲಸ ಮಾಡಿದ ಅಂತೇಳಿ ಭಾಷಣ ಬಿಡ್ಕೋತ ಅಡ್ಡಾಡ್ತಾರ ಅವನ ಬಗ್ಗೆ. ಅಲ್ಲಿ ಏನೋ ಗದ್ದಲ ಆಗೈತಿ, ಅವನ ಗದ್ದಲೆಲ್ಲ ಇವ್ RSS ಅವ್ರ ಕೈಯಾಗ ಸಿಕ್ಕೈತಿ. ಸಿಕ್ಕಾಗಿ ಹಿಂಗಾಗಿ ಅವ್ರು ಹೇಳ್ದಂಗೆ ಕೇಳ್ಕೊತ ಅಡ್ಡಾಡಕತ್ತಾನ. ಅದಕ್ಕೆ ನಾವು ಹೇಳೋದು ಇಟ್ಟೆ, ಬಸವಣ್ಣನ ಸುದ್ದಿಗೆ ಬಂದ್ರ ನೀ ಏನ್ ನಿನ್ನ ಭಾಷೆ ಏನೈತಲ್ಲ, ನೀ ಏನ್ ಹೊಲಸು ಭಾಷೆ ಬೈದಿಯಲ್ಲ ಬಸವಣ್ಣವ್ರಿಗೆ. ನಾ ಇನ್ನೊಂದು ಮಾತು ಹೇಳ ಬರ್ತೀನಿ. ಬಸವಣ್ಣವರು ಬಸವಾದಿ ಶರಣ ತತ್ವ ಪ್ರಚಾರ ಮಾಡೋರು, ಬಸವಣ್ಣವ್ರ ತತ್ವದಲ್ಲಿ ನಡೀತಕ್ಕಂತ ರಾಜಕಾರಣಿಗಳು, ಲೈಕ್ ನಮ್ಮ ಉಸ್ತುವಾರಿ ಸಚಿವರಂತವ್ರು ಆಕಾಶ ಇದ್ದಂಗ. ನೀನು ಹಿಂಗ್ ಮ್ಯಾಗ್ ಮಾಡಿ ಉಗುಳದಂದ್ರೆ ನಿನಗೆ ಸಿಡಿತದ್ದು. ಬಸವಣ್ಣವರು ಬಸವಾದಿ ಶರಣರು ಇವರೆಲ್ಲ ಅವ್ ದಾರಿಯಲ್ಲಿ ನಡೆಯೋರೆಲ್ಲ ಆಕಾಶ ಇದ್ದಂಗ. ಅವ್ರಿಗೆ ನೀವು ಉಗುಳಕ್ ಹೋದೆ ಅಂದ್ರೆ ನಿನ್ನ ಮೇಲೆ ಸಿಡಿತೈತಿ. ಅದಕ್ಕೆ ಎಚ್ಚರದಿಂದ ಇರೋ ಅಂತ ಹೇಳ್ತೀವಿ. ಇನ್ನು ಬಸವಾದಿ ಶರಣರ ತತ್ವದ ಬಗ್ಗೆ ನೀ ಬಂದೆ ಅಂದ್ರೆ, ನೀನು ಈ ಏನು ಹೇಳ್ದಲ್ಲ, ನಿನ್ನ ಹೊಲಸಬಾಯಿ, ನಮ್ಮ ಹೊಲಸಬಾಯಿ ಅಟ್ಟು ಬಳಸುದಿಲ್ಲ. ಆದ್ರೆ ಹಿಂಗೆ ಮಾತಾಡ್ಕೊತ ಹೋದೆ ಅಂದ್ರೆ ನಮ್ಮ ಕಾಲನು ಕೈಯಾಗ ಬರ್ತಾವ ಅಂತಕ್ಕಂಥ ಮಾತನ್ನು ಹೇಳಿಕ್ ಬಯಸ್ತೇನೆ. ಹೇಳಿಕ್ ಬಯಸ್ತಾ ಇದ್ದೇನೆ. ಇವನು ಬಿಜಾಪುರ ಜಿಲ್ಲೆಯಲ್ಲಿ ಮುಂಬರುವ ದಿನಮಾನಗಳಲ್ಲಿ ರಾಜಕೀಯ ಒಂದು ಏನು ವಾತಾವರಣ ಬಿಂಬಿಸ್ಲಿಕ್ಕೋಸ್ಕರವಾಗಿ ಇಲ್ಲಿದ್ದಂತ ಪ್ರಗತಿಪರ ರಾಜಕಾರಣಿಗಳ ವಿರುದ್ಧ ಒಂದು ಷಡ್ಯಂತ್ರ ಹೂಡುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾನಂತ ಗೊತ್ತಾಗ್ತಾ ಇದೆ. ಯಾಕಂದ್ರೆ ಮೊನ್ನೆ ನೋಡಿದಾಗ ಈ ಜಿಲ್ಲೆಯಲ್ಲಿ ಏನು ಕೆಲಸ ಮಾಡ್ಲಾರ್ದ ರಾಜಕಾರಣಿಗಳು ಏನದಾರಲ್ಲ, ಅವ್ರು ಯಾವ ಅಧಿಕಾರದಾಗೂ ಇಲ್ಲ, ಏನಿಲ್ಲ. ಅಂತವ್ರ ಜೊತೆ ಇವ್ ಕೂಡ್ಕೊಂಡು ಒಂದು ಷಡ್ಯಂತ್ರ ನಡೆಸಿದಾನ. ಇಲ್ಲಿ ಬಸವಾದಿ ಶರಣರಿಗೆ ಬೈತಾನ, ಇಲ್ಲಿ ಲಿಂಗಾಯತ ಸಮಾಜವನ್ನ ಒಂದು ಬೇರೆ ರೀತಿಯಲ್ಲಿ ಹೀಯಾಳಿಸ್ತಾನ. ಇದು ಎಲ್ಲ ನೋಡಿದ್ರೆ ರಾಜಕೀಯವಾಗಿ ಇಲ್ಲಿ ಬಿಜಾಪುರದಲ್ಲಿ ಒಂದು ಏನಾದ್ರು RSS ಒಂದು ಕೃಪಾ ಕಟಾಕ್ಷದಿಂದ ಇಲ್ಲಿ ಮಾಡ್ಬೇಕಂತ ಹೇಳ್ಕೊಂಡು ಅವನ ಆಸೆ ಇದ್ದಂಗೆ ಕಾಣ್ತದ. ಇದು ನಡೆಯೋದಿಲ್ಲ, ಇದಕ್ಕೆ ನಾವು ಅವಕಾಶ ಕೊಡೋದಿಲ್ಲ. ಯಾಕಂತಂದ್ರೆ ಇವತ್ತು ಹೇಳ್ತಾನೆ, ಒಂದು ಯೂಟ್ಯೂಬ್ದಾಗ ಬಿಟ್ಟು ನಮ್ಗ ಹೇಳ್ದ, ಅಂಬೇಡ್ಕರ್ ಅವರು ದೊಡ್ಡ ಇದು ಅಂತ ಹೇಳ್ಕೊಂಡು ಅವ್ರಿಗೆ ಹಾರ ಹಾಕಿ ಇದು ಮಾಡಿ ಹೇಳ್ದ. ಅಂಬೇಡ್ಕರ್ ಸಿದ್ಧಾಂತ ಗೊತ್ತೈತೆ ನಿನಗೆ? ಅಂಬೇಡ್ಕರ್ ಯಾವತ್ತೂ ಆದ್ರೂ RSS ಒಪ್ಕೊಂಡಿದ್ರ? ನೀ ಏನ್ ಮಾಡ್ತೀಯ? ಅಂಬೇಡ್ಕರ್ ಬಗ್ಗೆ ಒಂದ್ ಕಡೆ ಹೊಗಳ್ತಿ, ಅವ್ರ ಬಗ್ಗೆ ಅವ್ರಿಗೆ ಹಾರ ಹಾಕಿ ಬಂದೇನಿ, ಅವ್ರಿಗೆ ಹಾರ ಹಾಕಿ ಅಂದ ನಮಸ್ಕರಿಸ್ತೇನೆ, ಅವ್ರು ದೊಡ್ಡ ಇದು ಅಂತ ಹೇಳ್ತೀರಿ. ಮತ್ತೆ ಅವ್ರ ಸಿದ್ಧಾಂತ ಇವತ್ತು ಬಸವಣ್ಣವ್ರ ಸಿದ್ಧಾಂತ ಮ್ಯಾಗೆ ನೀನು ಸ್ವಾಮೀಜಿಯಾಗಿ ಅದನ್ನ ಬಿಟ್ಟು ಈಗ ಬೇರೆ ಒಂದು ಸಿದ್ಧಾಂತ ಹಿಡ್ಕೊಂಡ್ಕಿಂದ ನೀವು ಹೊಂಟಿದ್ದಿ. ಆದ್ರೆ ಬಿಜಾಪುರದಾಗ ಇಂಥ ಕಲುಷಿತ ವಾತಾವರಣ ನಿರ್ಮಾಣ ಆದ್ರ ಅದಕ್ಕೆಲ್ಲ ಹೊಣೆಗಾರ ಮೋಹನ್ ಭಾಗವತ್ ಜಿ ಅವ್ರ ಅಕ್ಕಾರ, RSSನವ್ರ ಅಕ್ಕಾರ, ಅಥವಾ ಇಲ್ಲಿದ್ದಂತ ಏನಾದ್ರು ರಾಜಕಾರಣಿಗಳು ಅವ್ರ ಬೆನ್ನ ಹತ್ತಿಕೆಂದು ಏನಾದ್ರು ಮಾಡಿದ್ರೆ ಅವ್ರಿಗೆ ತಕ್ಕ ಪಾಠನ ಕಲಿಸಲಿಕ್ಕೆ ನಾವೆಲ್ಲ ಪ್ರಗತಿಪರರು ಬಸವಾದಿ ಶರಣರು ನಾವು ತಯಾರಾಗಬೇಕಾಗ್ತದೆ. ಇಲ್ಲಿ ಎಲ್ಲ ಒಳ್ಳೆ ರೀತಿಯಿಂದ ಕೆಲವೊಂದು ಜನ ಬಸವಾದಿ ಶರಣರ ಒಂದು ಮುಖಾಂತರ ರಾಜಕಾರಣಿ ನಡೆಸ್ತಾ ಇದ್ದಾರೆ. ಏನೋ ಒಂದು ಅವ್ರವ್ರ ನಡುವೆ ಏನಾದ್ರು ಜಗಳ ಆದ್ರೆ ಒಮ್ಮೆ ಕೂಡಿಸ್ಲಿಕ್ಕೆ ನಮ್ಮ ಹಿಂದೆ ಸಿದ್ದೇಶ್ವರ ಸ್ವಾಮೀಜಿ ಅಂತವ್ರು ಇದ್ರು. ಅಂತ ಒಂದು ವಾತಾವರಣ ನಿರ್ಮಾಣ ಆದಂತ ಸ್ಥಳದಲ್ಲಿ ಇವನು ಬಂದು ಇವತ್ತು ಕಲುಷಿತ ವಾತಾವರಣ ನಿರ್ಮಾಣ ಮಾಡ್ತಾನಂದ್ರೆ ಇವ್ರಿಗೆ ನಾವು ಬಿಡುದಿಲ್ಲ. ಈ ಹಿಂದೆ ಏನಾಗಿತ್ತು, ಇವಾಗ ಬಿಜಾಪುರ ಬ್ಯಾನ್ ಮಾಡಿದ್ರು, ಮತ್ತೆ ನಾವೆಲ್ಲರೂ ಕುಡ್ಕೊಂಡು ಬ್ಯಾನ್ ಮಾಡ್ಬೇಕಾಗ್ತದ. ಇದು ಒಂದು ಎಚ್ಚರಿಕೆ. ಜಗತ್ ಇನ್ನೊಮ್ಮೆ ಅವನು ಏನಾದ್ರು ಬಸವಾದಿ ಶರಣರ ಬಗ್ಗೆ, ಬಸವಣ್ಣವ್ರ ಬಗ್ಗೆ, ಬಸವಣ್ಣವ್ರ ಅಸ್ತಿತ್ವ ಬಗ್ಗೆ ಏನಾದ್ರು ಮಾತಾಡಿದ್ರ ಉಗ್ರವಾದ ಹೋರಾಟ ಅಷ್ಟೇ ಅಲ್ಲ, ಅವ ಎಲ್ಲಿರ್ತಾನ ಅಲ್ಲಿ ಹೋಗಿ ಅವ್ನ ಎದೆ ಮೇಲೆ ಅಂಗಿ ಹಿಡಿಬೇಕಾಗ್ತದ.
ಅವಾಗ ನಾವು ಏನು ತಕ್ಕ ಪಾಠ ಕಲಿಸ್ಬೇಕೋ ಕಲಿಸ್ಬೇಕಾಗ್ತದ. ಕಾನೂನಾತ್ಮಕವಾಗಿ ಈಗಾಗಲೇ ನಡೆದಕ್ಕೂ ಬೆಲೆ ಇಲ್ಲ. ಅವನು ಇಲ್ಲಿ ಬಿಜಾಪುರಕ್ಕೆ ಬಂದು ಏನು ಮಾತಾಡ್ಬೇಡ ಅಂತೇಳಿ ಒಂದು ಏನೋ ಹುನ್ನಾರದಿಂದ ಪ್ರೆಸ್ ನೋಟ್ ಕಳಿಸ್ಕೊಂಡ ಮತ್ತೆ ಇಲ್ಲಿ ಕಲುಷಿತ ವಾತಾವರಣ ನಿರ್ಮಾಣ ಮಾಡ್ಯಾರ. ಇವತ್ತು ಜಿಲ್ಲೆಯಲ್ಲಿ ಬಹಳ ಸಾಕಷ್ಟು ಪ್ರಗತಿ ಮಾಡಿದಂಥ ರಾಜಕಾರಣಿಗಳಿದ್ದಾರೆ. ಅಂಥವ್ರ ಬಗ್ಗೆ ಷಡ್ಯಂತ್ರದಿಂದ ಇಲ್ಲಿ ಬಿಜಾಪುರ ವಾತಾವರಣ ನಿರ್ಮಾಣ ಮಾಡುತ್ತಾನೆ. ಇದು ಆಗೋದಿಲ್ಲ. ಯಾರು ಬೆನ್ನ ಎತ್ತಿಲ್ಲ ನೀನು, ಅವ್ರಿಗೆ ಆಗಿಲ್ಲ, ನೀ ಯಾಗ ಇದ್ರ ಕೂಸ. ಅದಕ್ಕೆ ದಯವಿಟ್ಟು ಹೇಳ್ತೀನಿ, ಕಣ್ಣೇರಿ ಬಾಪುಗೌಡ ನಿನಗೆ ಸ್ವಾಮಿ ಎಲ್ಲಕ್ಕ ನಮ್ಗ ನಾಚಿಕೆ ಬರ್ತದ. ಸ್ವಾಮೀಜಿಯವರು ಬಸವಾದಿ ಶರಣರು ಯಾವ ರೀತಿಯಾಗಿದ್ರು, ಕಾಡು ಸಿದ್ದೇಶ್ವರ ಮಠ ಎಂಥದ್ದು ಅನ್ನೋದು ಭಾಳ ಗೌರವ ಇದೆ. ಅದನ್ನ ಮಾತಾಡ್ಬೇಕಾದ್ರೆ ಅದು ಹೆಸರು ತಗೋಬೇಕಾದ್ರೂ ಸ್ವಲ್ಪ ನಾವು ಹಿಂದ ಮುಂದೆ ಇದು ಮಾಡ್ತೇವೆ, ಗೌರವದಿಂದ ಇದ್ದಾರ. ಆದ್ರೆ ನೀ ಏನ್ ಮಾಡ್ತೀಯ ಅಂದ್ರೆ ಅಲ್ಲೇ ಬೆಳೆದು ಇಲ್ಲೇ ಇದು ಉಂಡು ಮತ್ತೆ ನೀ ಒಂದು ಯಾವುದೇ ಇದಕ್ಕೆ ಇದು ಹಾಕ್ಯಂದು ಮಾತಾಡ್ತೀಯ ಅಂದ್ರೆ ನಿನಗೆ ತಕ್ಕ ಪಾಠ ಕಲಿಸ್ತೇವೆ. ಬಿಜಾಪುರ ಜಿಲ್ಲೆಯಲ್ಲಿ ನಿನಗೆ ಮತ್ತೆ ನಿರ್ಬಂಧನೆ ಹಾಕ್ತೇವೆ. ಇದ್ರ ಹಿಂದೆ ಯಾರ್ಯಾರು ಇದ್ದಾರೆ ಅನ್ನೋದು ಅವರಿಗೆ ರಾಜಕೀಯ ಮುಂಬರುವ ದಿನಮಾನಗಳಲ್ಲಿ ತಕ್ಕ ಪಾಠ ಕಲಿಸ್ತೇವೆ. ಇದು ದಯವಿಟ್ಟು ಇದು ಕೇವಲ ಒಬ್ಬ ವ್ಯಕ್ತಿ ಅಥವಾ ಒಂದು ಸಮಾಜದಲ್ಲ, ಬಸವಾದಿ ಶರಣರು, ಪ್ರಗತಿಪರರು, ಬಿಜಾಪುರ ಜಿಲ್ಲೆಯನ್ನು ಪ್ರಗತಿಯತ್ತ ಸಾಗಿಸ್ಲಿಕ್ಕೆ ಏನು ಸಪೋರ್ಟ್ ಮಾಡ್ತಕ್ಕಂಥ ಎಲ್ಲ ಬುದ್ಧಿಜೀವಿಗಳು, ಎಲ್ಲ ಬಡವರು, ಎಲ್ಲ ವರ್ಗದವರು ಕೂಡ್ಕೊಂಡು ಈ ನಿರ್ಧಾರವನ್ನು ಕೈಗೊಳ್ತೇವೆ ನಾವು. ಇವತ್ತು ಕೇವಲ ಒಂದು ಜಾತಿ ಧರ್ಮದವರು ನಾವು ಇಷ್ಟೇ ಮಾಡಲ್ಲ, ಎಲ್ಲರೂ ಎಲ್ಲ ಧರ್ಮ ಎಲ್ಲ ಜಾತಿಯಲ್ಲಿ ಪ್ರಗತಿಪರಿದ್ದಾರೆ, ಎಲ್ಲರೂ ಕೆಟ್ಟದ್ದು ಒಳ್ಳೇದು ಹೇಳೋರಿದ್ದಾರೆ, ಅವರೆಲ್ಲರನ್ನು ಕೂಡಿಸ್ಕೋತೇವೆ. ಇಂಥ ವಾತಾವರಣ ನಮ್ಮ ಬಿಜಾಪುರದಾಗ ಬೇಡ. ಬಸವಾದಿ ಶರಣರ ನಾಡಿದು, ಇಲ್ಲಿ ಸುಫಿ ಸಂತರ ನಾಡಿದೆ. ಯಾವುದೇ ಒಂದು ಮನಸ್ತಾಪ ಆದಾಗ ರಾತ್ರಿ ಆದ್ರೆ ಹಗಲತ್ ಮತ್ತೆ ಕೂಡ್ಕೊಂಡು ಸಾರಿ ತಪ್ಪಾಯ್ತ್ರಿ ನಮ್ಗೆ ಶರಣು ಅನ್ನುವಂಥ ನಮ್ಮ ನಾಡಿದು, ನಮ್ಮ ಜಿಲ್ಲೆ ಬಿಜಾಪುರ. ಇಂಥ ಜಿಲ್ಲೆ ಹೆಸರನ್ನು ಕೆಡಿಸ್ತಾ ಇದ್ದೀವಿ. ಮಿಸ್ಟರ್ ಬಾಪುಗೌಡ, ನೀ ಎಚ್ಚರಿಕೆದಿಂದಿರು. ಇನ್ನು ಮುಂದೆ ಯಾರಾದ್ರೂ ನೀ ಷಡ್ಯಂತ್ರ ನಿಲ್ಸಕ್ಕೆ ಯಾರು ಬೆನ್ನತ್ತಿ ನೀ ಬಂದಿಲ್ಲ, ಎಲ್ಲಿ ಉದ್ಘಾಟನೆ ಮಾಡಿ, ಎಲ್ಲಿ ಮಾತಾಡ್ತಿ, ಎಲ್ಲಿ ಪ್ರೆಸ್ ನೋಟ್ ಕಳಿಸ್ತಿ, ಎಲ್ಲ ಗಮನಿಸ್ಲಾ ಇದ್ದೇವೆ. ಇನ್ನು ಕಾನೂನಾತ್ಮಕ ಹೋರಾಟ ಮಾಡ್ತೇವೆ. ನಿನ್ನ ಏನೈತಿಲ್ಲ ಇನ್ನು ಸಾಮಾಜಿಕವಾಗಿ ಸಾಮೂಹಿಕವಾಗಿ ಸಹಿತ ಬಿಜಾಪುರ ಜಿಲ್ಲೆ ಎಲ್ಲರೂ ಕೊಡ್ಕೊಂಡು ನಿನ್ಗೊಂದು ತಕ್ಕ ಪಾಠ ಕಲಿಸ್ತೇವೆ. ನಿನಗೆ ಎಚ್ಚರದಿಂದಿರು. ಮೋಹನ್ ಭಾಗವತಿಯವರೇ, ನೀವೇ ಇದ್ರ ಪ್ರೇರಣೆ ಮಾಡಿ ಕಳಿಸಿರಂತ ನಾವು ನಿಮ್ಮ ಮ್ಯಾಗ ಆರೋಪ ಮಾಡ್ತೇವೆ. ಇಲ್ಲಿದ್ದಂಥ ಎಲ್ಲ ರಾಜಕೀಯ ಪಕ್ಷದವರು ಇಂಥವು ಸ್ವಾಮೀಜಿಯವ್ರನ್ನ ತಂದು ಏನಾದರೂ ನೀವು ಬಸವಾದಿ ಶರಣರ ಹೆಸರ ಮ್ಯಾಗ ಏನಾದರೂ ಕಾರ್ಯಕ್ರಮ ಮಾಡಿದ್ರೆ ನಾವು ಅದನ್ನ ಒಪ್ಪೋದಿಲ್ಲ. ದಯವಿಟ್ಟು ನೀವು ತಿಳ್ಕೊರಿ. ನಿಮ್ಮ ರಾಜಕೀಯ ಏನು ಸ್ಥಿತಿಗತಿ ಅದು ನಿಮಗೆ ಮಾರಕವಾಗಿ ಮುಂದೆ ಪರಿಣಮಿಸ್ತೈತೆ ಹೇಳಿ ನಾನು ಎರಡು ಮಾತು ಮುಗಿಸ್ತೀನಿ. ಜೈ ಭೀಮ್, ಜೈ ಭಾರತ್.